ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇದು ನಟ ವಿಷ್ಣುವರ್ಧನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ, ನೋಡಿ ಖುಷಿ ಪಡಬೇಕಾದಂತಹ ಸ್ಟೋರಿ. ಕಾರಣ ಕೊನೆಗೂ ದಾದಾ ಅಭಿಮಾನಿಗಳ ಒತ್ತಾಸೆಗೆ ಸರ್ಕಾರ ಮಣಿದಿದೆ. ಯೋಗ್ಯ ವ್ಯಕ್ತಿಗೆ, ಸಾಹಸ ಸಿಂಹ ಫ್ಯಾನ್ಸ್ಗೆ ಅತಿ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದೆ. ಅದೇನು ಅಂತಂದ್ರೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯೋಗ್ಯ ವ್ಯಕ್ತಿಗೆ, ಕೋಟಿಗೊಬ್ಬನಿಗೆ ಕೊನೆಗೂ ಸರ್ಕಾರ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಈ ಒಂದು ವಿಚಾರ ದಾದಾ ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇದ್ದಂತೆ ಹಬ್ಬವನ್ನೇ ಮಾಡಿದ್ದಾರೆ. ಬನ್ನಿ, ಒಂದು ವಿಶೇಷ ವರದಿದೆ, ನೋಡ್ಕೊಂಬರೋಣ. ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗವನ್ನ ಶ್ರೀಮಂತಗೊಳಿಸಿದ ಯಜಮಾನ, ನಟನೆಯಲ್ಲೇ ಕೋಟಿ ಕೋಟಿ ಅಭಿಮಾನಿಗಳನ್ನ ಸಂಪಾದಿಸಿದ ಸಾಹಸ ಸಿಂಹ, 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಕೋಟಿಗೊಬ್ಬ, ನಡವಳಿಕೆಯಲ್ಲಿ ಹೃದಯವಂತ, ಸ್ನೇಹದಲ್ಲಿ ಆಪ್ತ ಮಿತ್ರ, ಅಭಿನಯದಲ್ಲಿ ಸಾಹುಕಾರ. ಅಭಿಮಾನಿಗಳ ಪಾಲಿನ ವಿಷ್ಣುದಾದರಿಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ. ಅಭಿನಯ ಭಾರ್ಗವ ವಿಷ್ಣು ಬರ್ತಡೆಗೆ ಬಿಗ್ ಗಿಫ್ಟ್. ಸಾಹಸ ಸಿಂಹಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ. ಸಾಹಸ ಸಿಂಹ ನಟ ಡಾಕ್ಟರ್ ವಿಷ್ಣುವರ್ಧನ್ಗೆ ಕೊನೆಗೂ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕೋಟಿಗೊಬ್ಬರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಮೂಲಕ ಸೆಪ್ಟೆಂಬರ್ 18ರ ದಾದಾ ಬರ್ತ್ಡೇಗೆ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ. ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಅದೇ ರೀತಿಯಾಗಿ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವುದಕ್ಕೆ ಸಚಿವ ಸಂಪುಟ ತೀರ್ಮಾನಿಸಿದೆ. ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಬೇಕು ಅಂತ ಇತ್ತೀಚೆಗೆ ವಿಷ್ಣು ಅಳಿಯ ಅನಿರುದ್ಧ್, ಭಾರತಿ ವಿಷ್ಣುವರ್ಧನ್, ಶ್ರುತಿ, ತಾರಾ, ಮಾಳವಿಕಾ ಅವಿನಾಶ್ ಸಿಎಂ ಭೇಟಿ ಮಾಡಿ ಮನವಿ ಕೂಡ ಮಾಡಿದ್ರು. ಇನ್ನು ಅಭಿಮಾನಿಗಳು ಕೂಡ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಇದೀಗ ಫ್ಯಾನ್ಸ್ ಕಲಾವಿದರ ಮನವಿಗೆ ಸರ್ಕಾರ ಸ್ಪಂದಿಸಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿದೆ. ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ಬಹುಭಾಷಾ ನಟಿ, ಕನ್ನಡತಿ, ಅಭಿನಯ ಸರಸ್ವತಿ ಬಿ ಸರೋಜಾದೇವಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದು, ನಟ ನಟಿಯರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಅವರ ಅಭಿಮಾನಿಗಳಾಗಿ, ಅವರ ಸಹಪಾಠಿಗಳಾಗಿ ನಮ್ಮೆಲ್ಲರ ಕೋರಿಕೆ ಅದಷ್ಟೇ. ಎಷ್ಟು ಜೀವಗಳು ಸರ್ ನಮ್ ತರ ಅದು ಆಗ್ಲೇಬೇಕು ಅಂತ ಹರಿಸ್ಕೊಂಡಿದ್ದು, ಪ್ರಾರ್ಥನೆ ಮಾಡ್ಕೊಂಡಿದ್ದು ನಾವು ನಿಮಿತ್ತ ಮಾತ್ರ ಸರ್. ನಾವು ಕೇಳ್ಕೊಂಡಿದ್ದಕ್ಕೆ ಅದನ್ನ ಮನ್ನಣೆ ಮಾಡಿದ್ರಲ್ಲ, ನಿಜಕ್ಕೂ ಮನ್ನಣೆ ಮಾಡದಂತ ಎಲ್ಲರಿಗೂ ದೊಡ್ಡ ದೊಡ್ಡ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಕರ್ನಾಟಕ ರತ್ನದ ಆ ತೂಕ ವಿಷ್ಣುವರ್ಧನ್ ಅವರಿಗೆ ನೀಡೋ ಮೂಲಕ ಇನ್ನೂ ಹೆಚ್ಚಾಗಿದೆ ಅಂತ ಅನ್ಸಲ್ವಾ? ಖಂಡಿತ ಸರ್, ಹಿ ಡಿಸರ್ವ್ಸ್. ವಿಷ್ಣು ಸರ್ ಅವರು ಈ ನಾಡಿಗೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಅವರು ಇದಕ್ಕಿಂತ ಶ್ರೇಷ್ಠವಾದ ಪ್ರಶಸ್ತಿಗಳಿಗೆ ಅರ್ಹರು. ನನಗೊಂದು ಸಂತೋಷ, ನಾನು ಮೊದಲು ವಾಯ್ಸ್ ಎತ್ತಿದೆ ಅಂತ ಮೊದಲು ಕೊನೆ ಅನ್ನೋದಕ್ಕಿಂತ ಹೆಚ್ಚು. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇದು ನಟ ವಿಷ್ಣುವರ್ಧನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ, ನೋಡಿ ಖುಷಿ ಪಡಬೇಕಾದಂತಹ ಸ್ಟೋರಿ. ಕಾರಣ ಕೊನೆಗೂ ದಾದಾ ಅಭಿಮಾನಿಗಳ ಒತ್ತಾಸೆಗೆ ಸರ್ಕಾರ ಮಣಿದಿದೆ. ಯೋಗ್ಯ ವ್ಯಕ್ತಿಗೆ, ಸಾಹಸ ಸಿಂಹ ಫ್ಯಾನ್ಸ್ಗೆ ಅತಿ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದೆ. ಅದೇನು ಅಂತಂದ್ರೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯೋಗ್ಯ ವ್ಯಕ್ತಿಗೆ, ಕೋಟಿಗೊಬ್ಬನಿಗೆ ಕೊನೆಗೂ ಸರ್ಕಾರ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಈ ಒಂದು ವಿಚಾರ ದಾದಾ ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇದ್ದಂತೆ ಹಬ್ಬವನ್ನೇ ಮಾಡಿದ್ದಾರೆ. ಬನ್ನಿ, ಒಂದು ವಿಶೇಷ ವರದಿದೆ, ನೋಡ್ಕೊಂಬರೋಣ. ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗವನ್ನ ಶ್ರೀಮಂತಗೊಳಿಸಿದ ಯಜಮಾನ, ನಟನೆಯಲ್ಲೇ ಕೋಟಿ ಕೋಟಿ ಅಭಿಮಾನಿಗಳನ್ನ ಸಂಪಾದಿಸಿದ ಸಾಹಸ ಸಿಂಹ, 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಕೋಟಿಗೊಬ್ಬ, ನಡವಳಿಕೆಯಲ್ಲಿ ಹೃದಯವಂತ, ಸ್ನೇಹದಲ್ಲಿ ಆಪ್ತ ಮಿತ್ರ, ಅಭಿನಯದಲ್ಲಿ ಸಾಹುಕಾರ. ಅಭಿಮಾನಿಗಳ ಪಾಲಿನ ವಿಷ್ಣುದಾದರಿಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ.
ಅಭಿನಯ ಭಾರ್ಗವ ವಿಷ್ಣು ಬರ್ತಡೆಗೆ ಬ್ಯಾಗ್ ಗಿಫ್ಟ್. ಸಾಹಸ ಸಿಂಹಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ. ಸಾಹಸ ಸಿಂಹ ನಟ ಡಾಕ್ಟರ್ ವಿಷ್ಣುವರ್ಧನ್ಗೆ ಕೊನೆಗೂ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕೋಟಿಗೊಬ್ಬರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಮೂಲಕ ಸೆಪ್ಟೆಂಬರ್ 18ರ ದಾದಾ ಬರ್ತ್ಡೇಗೆ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ. ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಅದೇ ರೀತಿಯಾಗಿ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವುದಕ್ಕೆ ಸಚಿವ ಸಂಪುಟ ತೀರ್ಮಾನಿಸಿದೆ. ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಬೇಕು ಅಂತ ಇತ್ತೀಚೆಗೆ ವಿಷ್ಣುವಳಿಯ ಅನಿರುದ್ಧ್, ಭಾರತಿ ವಿಷ್ಣುವರ್ಧನ್, ಶ್ರುತಿ, ತಾರಾ, ಮಾಳ್ವಿಕಾ ಅವಿನಾಶ್ ಸಿಎಂ ಭೇಟಿ ಮಾಡಿ ಮನವಿ ಕೂಡ ಮಾಡಿದ್ರು. ಇನ್ನು ಅಭಿಮಾನಿಗಳು ಕೂಡ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಇದೀಗ ಫ್ಯಾನ್ಸ್ ಕಲಾವಿದರ ಮನವಿಗೆ ಸರ್ಕಾರ ಸ್ಪಂದಿಸಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿದೆ. ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ಬಹುಭಾಷಾ ನಟಿ, ಕನ್ನಡತಿ, ಅಭಿನಯ ಸರಸ್ವತಿ ಬಿ ಸರೋಜಾದೇವಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದು, ನಟ ನಟಿಯರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಅವರ ಅಭಿಮಾನಿಗಳಾಗಿ, ಅವರ ಸಹಪಾಠಿಗಳಾಗಿ ನಮ್ಮೆಲ್ಲರ ಕೋರಿಕೆ ಅದಷ್ಟೇ. ಎಷ್ಟು ಜೀವಗಳು ಸರ್ ನಮ್ ತರ ಅದು ಆಗ್ಲೇಬೇಕು ಅಂತ ಹರಿಸ್ಕೊಂಡಿದ್ದು, ಪ್ರಾರ್ಥನೆ ಮಾಡ್ಕೊಂಡಿದ್ದು. ನಾವು ನಿಮಿತ್ತ ಮಾತ್ರ ಸರ್. ನಾವು ಕೇಳ್ಕೊಂಡಿದ್ದಕ್ಕೆ ಅದನ್ನ ಮನ್ನಣೆ ಮಾಡಿದ್ರಲ್ಲ, ನಿಜಕ್ಕೂ ಮನ್ನಣೆ ಮಾಡದಂತ ಎಲ್ಲರಿಗೂ ದೊಡ್ಡ ದೊಡ್ಡ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಕರ್ನಾಟಕ ರತ್ನದ ಆ ತೂಕ ವಿಷ್ಣುವರ್ಧನ್ ಅವರಿಗೆ ನೀಡೋ ಮೂಲಕ ಇನ್ನೂ ಹೆಚ್ಚಾಗಿದೆ ಅಂತ ಅನ್ಸಲ್ವಾ? ಖಂಡಿತ ಸರ್, ಹಿ ಡಿಸರ್ವ್ಸ್. ವಿಷ್ಣು ಸರ್ ಅವರು ಈ ನಾಡಿಗೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಅವರು ಇದಕ್ಕಿಂತ ಶ್ರೇಷ್ಠವಾದ ಪ್ರಶಸ್ತಿಗಳಿಗೆ ಅರ್ಹರು. ನನ್ಗೊಂದು ಸಂತೋಷ. ನಾನು ಮೊದಲು ವಾಯ್ಸ್ ಎತ್ತಿದೆ ಅಂತ ಮೊದಲು ಕೊನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇದು ನಟ ವಿಷ್ಣುವರ್ಧನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ, ನೋಡಿ ಖುಷಿ ಪಡಬೇಕಾದಂತಹ ಸ್ಟೋರಿ. ಕಾರಣ ಕೊನೆಗೂ ದಾದಾ ಅಭಿಮಾನಿಗಳ ಒತ್ತಾಸೆಗೆ ಸರ್ಕಾರ ಮಣಿದಿದೆ. ಯೋಗ್ಯ ವ್ಯಕ್ತಿಗೆ, ಸಾಹಸ ಸಿಂಹ ಫ್ಯಾನ್ಸ್ಗೆ ಅತಿ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದೆ. ಅದೇನು ಅಂತಂದ್ರೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯೋಗ್ಯ ವ್ಯಕ್ತಿಗೆ, ಕೋಟಿಗೊಬ್ಬನಿಗೆ ಕೊನೆಗೂ ಸರ್ಕಾರ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಈ ಒಂದು ವಿಚಾರ ದಾದಾ ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇದ್ದಂತೆ ಹಬ್ಬವನ್ನೇ ಮಾಡಿದ್ದಾರೆ. ಬನ್ನಿ, ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬರ. ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದ ಯಜಮಾನ, ನಟನೆಯಲ್ಲೇ ಕೋಟಿ ಕೋಟಿ ಅಭಿಮಾನಿಗಳನ್ನ ಸಂಪಾದಿಸಿದ ಸಾಹಸ ಸಿಂಹ, 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಕೋಟಿಗೊಬ್ಬ, ನಡವಳಿಕೆಯಲ್ಲಿ ಹೃದಯವಂತ, ಸ್ನೇಹದಲ್ಲಿ ಆಪ್ತ ಮಿತ್ರ, ಅಭಿನಯದಲ್ಲಿ ಸಾಹುಕಾರ. ಅಭಿಮಾನಿಗಳ ಪಾಲಿನ ವಿಷ್ಣುದಾದರಿಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ. ಅಭಿನಯ ಭಾರ್ಗವ ವಿಷ್ಣು ಬರ್ತಡೆಗೆ ಬ್ಯಾಗ್ ಗಿಫ್ಟ್. ಸಾಹಸ ಸಿಂಹಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ. ಸಾಹಸ ಸಿಂಹ ನಟ ಡಾಕ್ಟರ್ ವಿಷ್ಣುವರ್ಧನ್ಗೆ ಕೊನೆಗೂ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕೋಟಿಗೊಬ್ಬರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಮೂಲಕ ಸೆಪ್ಟೆಂಬರ್ 18ರ ದಾದಾ ಬರ್ತ್ಡೇಗೆ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ. ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಅದೇ ರೀತಿಯಾಗಿ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವುದಕ್ಕೆ ಸಚಿವ ಸಂಪುಟ ತೀರ್ಮಾನಿಸಿದೆ. ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಬೇಕು ಅಂತ ಇತ್ತೀಚೆಗೆ ವಿಷ್ಣುವಳಿಯ ಅನಿರುದ್ಧ್, ಭಾರತಿ ವಿಷ್ಣುವರ್ಧನ್, ಶ್ರುತಿ, ತಾರಾ, ಮಾಳ್ವಿಕಾ ಅವಿನಾಶ್ ಸಿಎಂ ಭೇಟಿ ಮಾಡಿ ಮನವಿ ಕೂಡ ಮಾಡಿದ್ರು. ಇನ್ನು ಅಭಿಮಾನಿಗಳು ಕೂಡ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಇದೀಗ ಫ್ಯಾನ್ಸ್ ಕಲಾವಿದರ ಮನವಿಗೆ ಸರ್ಕಾರ ಸ್ಪಂದಿಸಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿದೆ.
ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ಬಹುಭಾಷಾ ನಟಿ ಕನ್ನಡತಿ ಅಭಿನಯ ಸರಸ್ವತಿ ಬಿ ಸರೋಜಾದೇವಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದು, ನಟ ನಟಿಯರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಅವರ ಅಭಿಮಾನಿಗಳಾಗಿ, ಅವರ ಸಹಪಾಠಿಗಳಾಗಿ ನಮ್ಮೆಲ್ಲರ ಕೋರಿಕೆ ಅದಷ್ಟೇ. ಎಷ್ಟು ಜೀವಗಳು ಸರ್ ನಂತರ ಅದು ಆಗ್ಲೇಬೇಕು ಅಂತ ಹರಿಸ್ಕೊಂಡಿದ್ದು, ಪ್ರಾರ್ಥನೆ ಮಾಡ್ಕೊಂಡಿದ್ದು, ನಾವು ನಿಮಿತ್ತ ಮಾತ್ರ ಸರ್. ನಾವು ಕೇಳ್ಕೊಂಡಿದ್ದಕ್ಕೆ ಅದನ್ನ ಮನ್ನಣೆ ಮಾಡಿದ್ರಲ್ಲ, ನಿಜಕ್ಕೂ ಮನ್ನಣೆ ಮಾಡದಂತ ಎಲ್ಲರಿಗೂ ದೊಡ್ಡ ದೊಡ್ಡ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಕರ್ನಾಟಕ ರತ್ನದ ಆ ತೂಕ ವಿಷ್ಣುವರ್ಧನ್ ಅವರಿಗೆ ನೀಡೋ ಮೂಲಕ ಇನ್ನೂ ಹೆಚ್ಚಾಗಿದೆ ಅಂತ ಅನ್ಸಲ್ವಾ? ಖಂಡಿತ ಸರ್, ಹಿ ಡಿಸರ್ವ್ಸ್. ವಿಷ್ಣು ಸರ್ ಅವರು ಈ ನಾಡಿಗೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಅವರು ಇದಕ್ಕಿಂತ ಶ್ರೇಷ್ಠವಾದ ಪ್ರಶಸ್ತಿಗಳಿಗೆ ಅರ್ಹರು. ನನ್ಗೊಂದು ಸಂತೋಷ. ನಾನು ಮೊದಲು ವಾಯ್ಸ್ ಎತ್ತಿದೆ ಅಂತ ಮೊದಲು ಕೊನೆ ಅನ್ನೋದಕ್ಕಿಂತ ಹೆಚ್ಚಾಗಿ